ನಮಸ್ಕಾರ ದೇವರ, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಂದರೆ ಎಕ್ಸ್ಟೆನ್ಷನ್ ಬಾಕ್ಸ್. ಅಂದರೆ ಇದನ್ನು ನಾವು ಜಂಕ್ಷನ್ ಬಾಕ್ಸ್ ಅಂತ ಕರಿತೀವಿ, ಕೆಲವರು ಸ್ಪೈಕ್ ಬೂಸ್ಟರ್ ಅಂತ ಕರೀತಾರೆ. ಸ್ಪೈಕ್ ಬೂಸ್ಟರ್ ಅಂದರೆ ಇನ್ನೊಂದು, ಅದು ಸಪ್ರೇಟ್ ಇರುತ್ತೆ. ಸೊ ಇದು ಎಕ್ಸ್ಟೆನ್ಷನ್ ಬಾಕ್ಸ್ನ ನಾವು ಯಾವ ಥರ ಮಾಡೋದು ಅನ್ನೋದು ವಿಡಿಯೋ ನೋಡ್ತಾ ಹೋಗೋಣ. ಜಸ್ಟ್ 10 ಮಿನಿಟ್ಸಲ್ಲಿ ಯಾವ ಥರ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಇದನ್ನು ನಾವು ಹೋಮ್ ಅಪ್ಲೈನ್ಸ್ಗಳಲ್ಲಿ ಸಿಂಗಲ್ ಪೇಸ್ ಮೋಟ್ರ್ಗಳು ಯೂಸ್ ಮಾಡೋದಕ್ಕೆ, ಮತ್ತು ಇವಾಗೆಲ್ಲ ಏನಂದರೆ ಎಲೆಕ್ಟ್ರಿಕಲ್ ಬೈಕ್ ಚಾರ್ಜಿಂಗ್ ಮಾಡೋದಕ್ಕೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಈಗ ಮನೆಯಿಂದ ಕೇಬಲ್ ಇಲ್ಲಿಗೆ ಇಟ್ಕಿಸಲ್ಲ ಅಂದರೆ ಈ ಥರ ಎಕ್ಸ್ಟೆನ್ಷನ್ ಬಾಕ್ಸ್ನ ಪ್ರಿಪೇರ್ ಮಾಡ್ಕೊಂಡೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಸೊ ನೋಡಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಹೇಳ್ತಾ ಹೋಗ್ತಿರ್ತೀನಿ. ಇದರಲ್ಲಿ RYB 3 ಕೇಬಲ್ ತಗೊಂಡು ಇದರಲ್ಲಿ 16 amps, 6 amps, 10 amps ಯಾವುದಾದ್ರೂ ಒಂದು ಪಿನ್ ಟಾಪ್ ತಗೊಳ್ಳಿ. ನಿಮಗೆ ಕಂಫರ್ಟ್ ಯಾವುದಿರುತ್ತೆ ಮನೇಲಿ, ಯಾವುದು ಪರ್ಫೆಕ್ಟ್ ಇರುತ್ತೆ ತಗೊಂಡು ಜಸ್ಟ್ ಅದನ್ನು ಇದರಲ್ಲಿ ಫಸ್ಟ್ ಏನು ಮಾಡಬೇಕು ನಾವು ಅಂದರೆ ಕ್ಲೀನಾಗಿ ಕೇಬಲ್ ಸ್ಕಿನ್ ಮಾಡ್ಕೊಂಡು, ಸೊ ಅದನ್ನು ನಾವು ಅದಕ್ಕೆ ಪಿನ್ ಟಾಪು ಕನೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಅರ್ಥಿಂಗು, ಲೈನು ಮತ್ತು ನ್ಯೂಟ್ರಲ್ ಇರುತ್ತೆ. ಪೇಸು ನ್ಯೂಟ್ರಲ್ ಅಂತೀವಲ್ಲ, ಅದೇನೇ ಲೈನು ನ್ಯೂಟ್ರಲ್ಲು. ಸೊ ನಾವು ಅದನ್ನು ಕನೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಕಲರ್ ಕೋಡಿಂಗ್ ಮೇಲೆ ಹುಷಾರಾಗಿ ಮಾಡ್ಕೊಳ್ಬೇಕು. ಎಲ್ಲೋ ಮತ್ತು ಗ್ರೀನ್ ಯಾವುದು ಬರುತ್ತೆ ಅದು ಬಂದು ಅರ್ಥಿಂಗ್ ಆಗಿರುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ಸೊ ಇದು ಅರ್ಥಿಂಗು, ಇದನ್ನು ನೋಡಿ ಕನೆಕ್ಟ್ ಮಾಡ್ಕೊಳ್ಳಿ ಕಲರ್ ವೈಸ್ ಮೇಲೆ. ಮತ್ತು ಇಲ್ಲಿ ಎಲ್ಲು ಮತ್ತು ಎನ್ ಇರುತ್ತೆ. ಎಲ್ ಅಂದರೆ ಲೈನು, ಎನ್ ಅಂದರೆ ನ್ಯೂಟ್ರಲ್ಲು. ಸೊ ನಾವು ರೆಡ್ ಕಲರ್ನ ಲೈನು ಕನೆಕ್ಟ್ ಮಾಡಬೇಕು. ಸೊ ಏನಂದರೆ ಯಾವಾಗ್ಲೂ ಲೈನು ರೈಟ್ ಸೈಡೇ ಇರುತ್ತೆ. ಸೊ ಚೆಕ್ ಮಾಡ್ಕೊಂಡು ಮಾಡೋದು ಬೆಟರ್ ಇರುತ್ತೆ. ಲೈಕ್ ಇವಾಗ ನೋಡಿ ಟೈಟ್ ಮಾಡಾಯಿತು. ಓಕೆ, ಲೈಕ್ ಚೆಕ್ ಮಾಡ್ಕೋಬೇಕು ಅವಾಗವಾಗ. ಮತ್ತು ಇವಾಗ ನ್ಯೂಟ್ರಲ್ ಬಂದ್ಬಿಟ್ಟು ಎನ್ ಸೈಡ್ ಕನೆಕ್ಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡ್ಕೊಳ್ಳೋಣ. ಏನಿಲ್ಲ, ಜಸ್ಟ್ ನಾವು ಮನೆ ಹೋಮ್ ಅಪ್ಲೈನ್ಸ್ಗಳು ಯೂಸ್ ಮಾಡ್ಬೇಕಂದ್ರೆ ನಾವೇ ಸಿಂಪಲಾಗಿ ಪ್ರಿಪೇರ್ ಮಾಡ್ಕೋಬೋದು. ಹೊರಗಡೆ ಹೋಗ್ಬಿಟ್ಟದ್ದೆ 800-1000 ಕೊಡೋದಕ್ಕಿಂತ ಆರಾಮಾಗಿ ಸಿಂಪಲಾಗಿ ಮೆಟೀರಿಯಲ್ ತಂದ್ಬಿಟ್ಟು ಒಂದು 400-300 ಯಾವ ಥರ ತರ್ತೀವಿ ಹಂಗಿರುತ್ತೆ. ಒಂದು ಇದು ನ್ಯೂಟ್ರಲ್ಲು, ಈ ಕಡೆದು ಫೇಸು, ಅರ್ಥಿಂಗು. ಸೊ ಇದಾಯಿತು, ಇಷ್ಟೇ. ಇವಾಗ ಕ್ಯಾಪ್ ಏನಿರುತ್ತೆ ಕ್ಲೋಸ್ ಮಾಡ್ಕೊಬಿಡೋಣ. ಸೊ ಇವಾಗ ಅಲ್ಲಿ ಪಿನ್ ಇರುತ್ತೆ, ಅದು ಸ್ಕ್ರೂ ಏನು ಬರುತ್ತೆ ಸ್ಕ್ರೂ ಹಾಕೊಂಡು ಫಿಟ್ ಮಾಡ್ಕೊಳ್ಳೋಣ. ಇವಾಗ ಪಿನ್ ಟಾಪ್ ಕನೆಕ್ಟ್ ಮಾಡ್ಕೊಂಡಾಯಿತು. ನಾನು ಇವಾಗ ಬಂದ್ಬಿಟ್ಟು 16 amps ಪಿನ್ ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಏನು ಬೇಕಾಗಿಲ್ಲ, 6 amps or 10 amps ಅಷ್ಟೇ ಸಾಕಾಗುತ್ತೆ. ಅದನ್ನೇ ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಈ ಕೇಬಲ್ ಅಷ್ಟೇ, ಕೋರ್ ಸ್ವಲ್ಪ ದಪ್ಪ ಇದೆ. 1.5 ಸ್ಕ್ವೇರ್ mm ಇದ್ರೂ ಸಾಕು. ನಾನು 2.5 ಸ್ಕ್ವೇರ್ mm ತಗೊಂಡಿದ್ದೀನಿ. 1.5 ಸ್ಕ್ವೇರ್ mm ಇದ್ರೂ ಆರಾಮಾಗಿ ಎಲೆಕ್ಟ್ರಿಕಲ್ ಬೈಕ್ಗಳು ಚಾರ್ಜಿಂಗ್ ಯೂಸ್ ಮಾಡ್ಬೋದು. ವಾಷಿಂಗ್ ಮಿಷಿನ್ಗೆ ಎಲ್ಲಾರು ಎಕ್ಸ್ಟ್ರಾ ಅಡಿಷ್ನಲ್ ಬಾಕ್ಸ್ ಬೇಕು ಅಂದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಪ್ಲೇಟ್ ತಗೊಂಡ್ರಾ, ಇದರಲ್ಲಿ ಏನಿದೆ 6 ಮೋಡ್ ಇದೆ, ಅಂದರೆ 6 ಸಾಕೆಟ್ ಹಾಕ್ಬೋದು. ಸೊ ನಾನು ಕಂಟ್ರೋಲಿಂಗ್ ಒಂದು ಕೊಟ್ಕೊಂಡಿದ್ದೆ, 2 ಸಾಕೆಟ್ ಹಾಕ್ತೀನಿ. ಒಂದು ಬಂದ್ಬಿಟ್ಟಿದೆ 6 amps or 10 amps, ಇನ್ನೊಂದು ಬಂದ್ಬಿಟ್ಟು 16 amps. ಯಾಕೆಂದರೆ ಇವಾಗ ಪಿನ್ ಟಾಪ್ ಹಾಕಿದ್ದೀವಲ್ಲ, ಎಲ್ಲ ಪಿನ್ನೂ ಆಗೋದಿಲ್ಲ. ಕೆಲವು ದಪ್ಪ ಪಿನ್ ಇತ್ತು ಅಂದರೆ 16 amps ಪಿನ್ ಇದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಸ್ವಿಚ್ ಹಾಕೊಂಡೆ. ಹಿಂದೆಗಡೆ ಇವಾಗ ಕನೆಕ್ಷನ್ ಯಾವ ಥರ ಅಂತ ತೋರಿಸ್ತೀನಿ. ಇದರಲ್ಲೇನಿಲ್ಲ, ಅರ್ಥಿಂಗು, ಪೇಸು, ನ್ಯೂಟ್ರಲ್ಲು ನೋಡ್ಕೊಂಡ್ವಿ. ಇವಾಗ ಫೇಸ್ ತಗೊಳ್ತೀನಿ, ಮತ್ತು ಅದನ್ನು ಫೇಸ್ ಟು ಫೇಸ್ ಹಂಗೆ ಲೂಪ್ ಮಾಡ್ಕೊಳ್ತೀನಿ. ಸಿಂಪಲ್ ಇರುತ್ತೆ ವಿಡಿಯೋ, ಏನು ಜಾಸ್ತಿ ಏನು ರಿಸ್ಕ್ ಇಲ್ಲ. ನಾವು ಆರಾಮಾಗಿ ಒಂದ್ಸಲ ವಿಡಿಯೋ ನೋಡಿದ್ರೆ ಸೆಕೆಂಡ್ ಟೈಮ್ ನಾವೇ ಪ್ರಿಪೇರ್ ಮಾಡ್ಕೊಬಿಡ್ಬೋದು ಮನೇಲಿ. ಇವಾಗ ಆಲ್ಮೋಸ್ಟ್ ಜಾಸ್ತಿ ಏನಂದರೆ ನಾವು ಎಲ್ಲದಕ್ಕೂ ಜನ್ರಲಾಗಿ ಯೂಸ್ ಮಾಡಬೇಕು ಅಂದರೆ ಯೂಸ್ ಆಗುತ್ತೆ. ಯಾವುದಕ್ಕೆ ಜಾಸ್ತಿ ಅಂದರೆ ಇವಾಗ ಎಲೆಕ್ಟ್ರಿಕಲ್ ಬೈಕ್ ಚಾರ್ಜ್ ಮಾಡೋದಕ್ಕೆ ಮನೆಗಳಲ್ಲಿ ತುಂಬ ರಿಸ್ಕ್ ಆಗುತ್ತೆ. ಸೊ ಈ ಥರ ಇತ್ತು ಅಂದರೆ ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ಯಾವ್ದಾದ್ರು ರೆಫ್ರಿಜರೇಟರು ಆರ್ ವಾಷಿಂಗ್ ಮಿಷಿನ್ಗೆ ಏನಾದ್ರು ಪವರ್ ಸಪ್ಲೈ ಬೇಕು, ಪಾಯಿಂಟ್ ಇಲ್ಲಿಲ್ಲ ದೂರದಲ್ಲಿದೆ ಅಂದರೆ ಒಂದು 10 ಮೀಟ್ರ್ 20 ಮೀಟ್ರ್ ಕೇಬಲ್ ತಂದು ಇಕ್ಕೊಂಡ್ರೆ ಈ ಥರ ಏನಂದರೆ ಇನ್ಸುಲೇಷನ್ ಪೋರ್ಟಿಂಗ್ ಆಗಿರೋದು ತಗೊಬಂದು ಇಕ್ಕಳಿ. ಓಪನ್ ಕೇಬಲ್ ತರೋಕೆ ಹೋಗಬೇಡಿ. ಬೇಕು ಅಂದಾಗ ಕನೆಕ್ಟ್ ಮಾಡ್ಕೊಬಿಡೋದು, ಬೇಡ ಅಂದಾಗ ರಿಮೂವ್ ಮಾಡ್ಕೊಳ್ಬೋದು. ಅಂದರೆ ಅಡಿಷ್ನಲ್ ಯೂಸ್ ಮಾಡಬೇಕು ಅಂದಾಗ ಈ ಪ್ರಯತ್ನ. ಸೊ ಇವಾಗ ಸ್ಕಿನ್ ಮಾಡ್ಕೊಂಡಾಯಿತು. ಫಸ್ಟ್ ಇದು ಲೂಪಿಂಗ್ ಮಾಡ್ಕೊಬಿಡೋಣ. ಇವಾಗ ಒಂದು ರೆಡ್ ಕೇಬಲ್ ತಗೊಂಡು, ಆಲ್ರೆಡಿ ಒಂದು ಸಾಕೆಟ್ಗೆ ಲೂಪಿಂಗ್ ಆಗಿದೆ, ಸೇಮ್ ಅದೇನೆ. ಇವಾಗ ಪೇಸ್ ಯಾವುದ್ರಿಂದ ಬರುತ್ತೆ, ನೆಕ್ಸ್ಟ್ ಪೇಸು ಸೇಮ್ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ರೈಟ್ ಸೈಡ್ ಯಾವಾಗ್ಲೂ ಪೇಸ್ ಬರುತ್ತೆ, ಲೆಫ್ಟ್ ಸೈಡ್ ನ್ಯೂಟ್ರಲ್ ಇರುತ್ತೆ. ಇದೊಂದು ಕ್ಲಾರಿಟಿ ಇಲ್ಲಿ ಎಲ್ಲರಿಗೂ.
ಅದು ಬಂದು ಇಂಜಿನಿಯರಿಂಗ್ ಎಥಿಕ್ಸ್ ಇರೋದು ಅದೇನೆ. ರೈಟ್ ಸೈಡ್ ಯಾವಾಗ್ಲೂ ಫೇಸು, ಲೆಫ್ಟ್ ಸೈಡ್ ಯಾವಾಗಲೂ ನ್ಯೂಟ್ರಲ್ಲು, ಮೇಲ್ಗಡೆ ದಪ್ಪಿನ ಏನಿರುತ್ತೆ ಅದು ಬಂದು ಅರ್ಥಿಂಗು. ಅರ್ಥಿಂಗ್ ಏನಕ್ಕೆ ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ. ತುಂಬ ಸೇಫ್ಟಿ ಇರುತ್ತೆ. ಇವಾಗ ಯಾವುದೇ ಹೋಮ್ ಎಲೆಕ್ಟ್ರಿಕಲ್ ಮಾಡಿಸಿದ್ರು ಅಂದರೆ ಅರ್ಥಿಂಗ್ ಮಾಡಿಸ್ತಾರೆ. ಸೊ ಇವಾಗ ನೋಡಿ, ಇದು ಪೇಸು ಮತ್ತು ಈ ಪೇಸು ಲೂಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನು ಟೈಟ್ ಮಾಡ್ಕೊಬಿಡೋಣ. ನೆಕ್ಸ್ಟ್ ಆ ಪೇಸಿಂದ ತಗೊಬಂದ್ಬಿಟ್ಟಿದೆ. ಫಸ್ಟ್ ಒಂದು ಸ್ವಿಚ್ಚಲ್ಲಿ ಮೇಲ್ಗಡೆ ಪಾಯಿಂಟ್ ಇರುತ್ತಲ್ಲ, ಕೆಳಗಡೆ ಯಾವಾಗಲೂ ಸಪ್ಲೈ ಕನೆಕ್ಟ್ ಮಾಡ್ತೀವಿ. ಕೆಳಗಡೆ ಇನ್ಪುಟ್ಟು, ಮೇಲ್ಗಡೆ ಔಟ್ಪುಟ್ ತಗೊಳ್ಳೋದು ನಾವು. ಸೊ ಮೇಲ್ಗಡೆ ಪಾಯಿಂಟ್ ಏನಿರುತ್ತೆ ಅದುಗೆ 1 ವೇ ಸ್ವಿಚ್ಚಲ್ಲಿ ಇಷ್ಟೇ ಸಿಂಪಲ್ ಕನೆಕ್ಷನ್ ಇರುತ್ತೆ. 2 ವೇ ಸ್ವಿಚ್ಚಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದನ್ನ ನೋಡ್ಕೊಂಡು ಮಾಡಬೇಕು. ಹೇಳ್ತೀನಿ ಅದು ನೆಕ್ಸ್ಟಲ್ಲಿ ಒಂದ್ಸಲ. ಸೊ ಕೆಳಗಡೆದು ಫೇಸು ಲೈನು, ಮೇಲ್ಗಡೆದು ಔಟ್ಪುಟ್ಟು. ಸೊ ಅದನ್ನು ಟೈಟ್ ಮಾಡ್ಕೊಬಿಡೋಣ. ಓಕೆ, ಇದು ಟೈಟ್ ಆಯಿತು. ಸೊ ನೆಕ್ಸ್ಟು ನ್ಯೂಟ್ರಲ್ ಅಷ್ಟೇ ಸೇಮು. ಏನಿದೆ ನ್ಯೂಟ್ರಲ್ಲು ಅದನ್ನು ಕೂಡ ಹಂಗೆ ಲೂಪ್ ಮಾಡ್ಕೊಮ್ಮ. ಏನಿಲ್ಲ, ಒಂದ್ಸಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಟೈಟ್ ಆದಮೇಲೂ ಲೂಸ್ ಕನೆಕ್ಷನ್ ಇತ್ತು ಅಂದರೆ ಶಾರ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಕೇಬಲ್ ಅಷ್ಟೇ, ಅಂದರೆ ಸ್ಕಿನ್ ಮಾಡ್ಬೇಕಾದ್ರೆ ನಾವು ಒಂದಕ್ಕೊಂದು ಇದಾಗಿರ್ತವೆ, ಟಚ್ ಆದರೆ ಶಾರ್ಟ್ ಆಗಿಬಿಡ್ತವೆ ಓಪನ್ ಇತ್ತು ಅಂದಾಗ. ಸೊ ಅದನ್ನು ಚೆಕ್ ಮಾಡ್ಕೊಂಡೇ ಮಾಡಬೇಕು. ಈ ಬಾಕ್ಸಲ್ಲಿ ಏನಂದರೆ 3 ಬಾಕ್ಸ್ ಕೊಟ್ಟಿರ್ತಾನೆ. ಇದು ಕೇಬಲ್ ಹಾಕೊಳ್ತಿರೋದು ನೋಡಿ. ಈ ಕಡೆ ಏನಾದರೂ ಓಪನ್ ಮಾಡ್ಬೋದು. ಇಲ್ಲಿ 3ರಲ್ಲಿ ಎಲ್ಲಿ ಪರ್ಫೆಕ್ಟಾಗಿ ನಿಮ್ಗೆ ಅನ್ಸುತ್ತೆ ಅಲ್ಲಿ ನಾವು ಓಪನ್ ಯೂಸ್ ಮಾಡ್ತೀವಿ ಅಂದರೆ ಈ ಕಡೆ ಹಾಕೋದೇ ಬೆಟರ್. ಸೊ ಇವಾಗ ಅರ್ಥಿಂಗ್ ಏನಪ್ಪ ಅಂದರೆ, ಸ್ವಿಚ್ಗೆ ಏನಿದ್ರು ಈಗ ಪೇಸ್ ಲೈನ್ನ ಸ್ವಿಚ್ ಕೊಟ್ಕೊಳ್ಳೋದು ನಾವು ಅಷ್ಟೇ. ಇನ್ನು ಅರ್ಥಿಂಗ್ ಏನಿದ್ರು ಸಾಕೆಟ್ ಮೇಲ್ಗಡೆ ಏನು ಬರುತ್ತೆ ಆ ಕಡೆಯಿಂದ ಅದಕ್ಕೆ ಅರ್ಥಿಂಗ್ ಮಾಡ್ಕೊಳ್ತೀವಿ. ನ್ಯೂಟ್ರಲ್ಲು ಅಷ್ಟೇ. ಇವಾಗ ಫೇಸ್ ಕನೆಕ್ಟ್ ಮಾಡ್ಕೊಳ್ತೀನಿ ಫಸ್ಟು. ಅದು ಸ್ವಿಚ್ಗೆ ಫೇಸ್ ಹೋಗುತ್ತೆ. ಫೇಸ್ ಸಪ್ಲೈ ಏನಿರುತ್ತೆ ರೆಡ್ ಕೇಬಲ್ ಸ್ವಿಚ್ಚು ಕನೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಸ್ವಿಚ್ಚಿಗೆ ಫೇಸ್ ಕನೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆ ಕಡೆ ನ್ಯೂಟ್ರಲ್ ಹಾಕೊಳ್ಳೋದು. ಸೊ ಇವೆಲ್ಲ ಸ್ಕಿನ್ನಿಂಗ್ ಒಂದು ಸ್ವಲ್ಪ ಇಶ್ಯೂ ಅನಿಸುತ್ತೆ, ನೋಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಕರೆಕ್ಟಾಗಿ 15 ಮಿನಿಟ್ಸಲ್ಲೆಲ್ಲ ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿ ಮಾಡ್ಕೊಬಿಡ್ಬೋದು ನಾವು. ಇದು ರೆಡಿ ಮಾಡ್ಬೇಕಾದ್ರೆ ತಗೊಂಡಿರೋ ಟೈಮಿಂಗ್ಸ್ ಅಷ್ಟೇ. ಅಂದರೆ ಗೊತ್ತಿಲ್ಲ, ಹೊಸೊಬ್ರು ಮಾಡ್ತೀರ ಅಂದರೆ 20 ಮಿನಿಟ್ಸು 25 ಮಿನಿಟ್ಸ್ ತಗೊಳುತ್ತೆ. ನೆಕ್ಸ್ಟ್ ಇವಾಗ ಅರ್ಥಿಂಗ್ ಹಾಕೊಳ್ಳೋಣ. ಇದಕ್ಕೆ ಲೆಗ್ಸ್ ಯೂಸ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಹಂಗೆ ಡೈರೆಕ್ಟಾಗೇ ಕೇಬಲ್ ಹಾಕೊಳ್ತಾ ಇದ್ದೀನಿ. ಅರ್ಥಿಂಗ್ ಮೇಲ್ಗಡೆದು ಅದರಲ್ಲಿ ಏನಂದರೆ ಒಂದು ಇಂಡಿಕೇಶನ್ನು ಇರುತ್ತೆ, ಅದರದ್ದು ಸಿಂಬಲ್ ಕೂಡ ಇರುತ್ತೆ ಮೇಲ್ಗಡೆ ನಮಗೆ ಅರ್ಥಿಂಗ್ದು. ಸೊ ಅದನ್ನು ಹತ್ರದಿಂದ ನೋಡಿದಾಗ ಕ್ಲೀನಾಗಿ ಕಾಣಿಸುತ್ತೆ. ಯಾವಾಗಲೂ ಮೇಲ್ಗಡೆ ಅರ್ಥಿಂಗ್ ಬರುತ್ತೆ, ಆ ಕಡೆ ರೈಟ್ ಸೈಡು ಫೇಸ್ ಬರುತ್ತೆ, ಈ ಕಡೆ ಲೆಫ್ಟ್ ಸೈಡ್ ನ್ಯೂಟ್ರಲ್ ಬರುತ್ತೆ. ನಾವು ಕೈಲಿ ಹಿಡ್ಕೊಂಡಾಗ ಉಲ್ಟಾ ಇರುತ್ತೆ. ಉಲ್ಟಾ ಹಿಡ್ಕೊಂಡು ಎಲ್ಲ ರೈಟು ಲೆಫ್ಟು ಕೌಂಟ್ ಮಾಡಬೇಡಿ. ಫ್ರಂಟ್ ಸೈಡಿಂದ ಚೆಕ್ ಮಾಡಿದಾಗ ರೈಟ್ ಸೈಡು ಫೇಸು, ಲೆಫ್ಟ್ ಸೈಡ್ ನ್ಯೂಟ್ರಲ್ಲು. ಸೊ ಅರ್ಥಿಂಗ್ ಟೈಟ್ ಆಯಿತು. ಓಕೆ, ಇವಾಗ ನ್ಯೂಟ್ರಲ್ ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆ ಇದೆ. ನ್ಯೂಟ್ರಲ್ ಕನೆಕ್ಟ್ ಮಾಡ್ಕೊಬಿಡೋಣ. ಇವಾಗ ಏನಂದರೆ ಇದು ನಾವು ಮ್ಯಾನ್ಯುವಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಲಾಂಗ್ ಲೈಫ್ ಇರುತ್ತೆ. ಕೆಲವು ಎಕ್ಸ್ಟೆನ್ಷನ್ ಬಾಕ್ಸ್ ಎಲ್ಲ ತರ್ತೀವಿ, ಫ್ಯೂಸ್ ಹೋಗ್ತಾ ಇರ್ತವೆ ಅವು. ಅದು 10 amps ಒಂದು ಫ್ಯೂಸ್ ಇಕ್ಕಿರ್ತಾನೆ, ಬ್ರೇಕ್ ಆಯಿತು ಅಂದರೆ ಹೋಯ್ತು, ಮತ್ತೆ ಫ್ಯೂಸ್ ಚೇಂಜ್ ಮಾಡಬೇಕು. ಆಮೇಲೆ ಏನಂದರೆ ಅದು ಯಾವಾಗ ಬೇಕಾದ್ರೂ ಬರ್ನ್ ಆಗಿಬಿಡ್ಬೋದು, ಲಾಂಗ್ ಲೈಫ್ ಇರೋದಿಲ್ಲ. ಇದು ತುಂಬ ಲಾಂಗ್ ಲೈಫ್ ಯೂಸ್ ಮಾಡ್ಬೋದು ನಾವು, ಅದೊಂದು ಗ್ಯಾರಂಟಿ ಹೇಳ್ಬೋದು ಇದನ್ನು. ಆಮೇಲೆ ಲೆಂತಿ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಿಗೆ ನಾವು ಪರ್ಫೆಕ್ಟಾಗಿ ಹಾಕ್ಕೊಳ್ಬೋದು. ಈಗ ಎಕ್ಸ್ಟೆನ್ಷನ್ ಬಾಕ್ಸು ಅಂದರೆ 1 ಮೀಟ್ರು, 5 ಮೀಟ್ರು, 2 ಮೀಟ್ರು, 10 ಮೀಟ್ರ್ ಈ ಥರನೇ ಇರ್ತವೆ. ಇದನ್ನು ನಾವು ಎಷ್ಟು ಮೀಟ್ರ್ ಬೇಕಾದ್ರೂ ತಗೊಂಡು ಹಾಕೋಬೋದು. ನಾವು ಕೇಬಲ್ ಎಷ್ಟು ಹಾಕೊಳ್ತೀವಿ, ಎಷ್ಟು ಮೀಟ್ರ್ ಹಾಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಇವಾಗ ನ್ಯೂಟ್ರಲ್ ಕೂಡ ಟೈಟ್ ಮಾಡಾಯಿತು. ಸೊ ಇವಾಗ ಟೈಟ್ನೆಸ್ ಚೆಕ್ ಮಾಡ್ಕೊಳ್ತೀನಿ. ಒಂದು ಸಲ ಕ್ಲೀನಾಗಿ ಟೈಟ್ನೆಸ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಏನು ಮಾಡಿ, ಲಾಕ್ ಮಾಡೋದು ಬೇಡ. ಇರಿ ಹಂಗೇನೆ ಒಂದು ರೌಂಡು ಈ ಥರ ಮಾಡ್ಕೊಡಮ್ಮ.
ಯಾಕಂದರೆ ಇವಾಗ ನಾವೇನೋ ಎಳಿದ್ವಿ ಅಂದಾಗ ಕನೆಕ್ಷನ್ ಕಿತ್ಕೊಂಡು ಹೋಗೋದು ಬೇಡ. ಈ ಥರ ಇದ್ದಾಗ ಏನಾಗುತ್ತೆ, ಬಾಕ್ಸ್ ಹತ್ರನೇ ಬಂದು ಬ್ಲಾಕ್ ಆಗುತ್ತೆ, ಲಾಕ್ ಆಗುತ್ತೆ ಅದು. ಸೊ ಆವಾಗ ಕನೆಕ್ಷನ್ ಏನು ತೊಂದರೆ ಆಗೋದಿಲ್ಲ. ಇವಾಗ ಪರ್ಫೆಕ್ಟಾಗಿ ಕೂರಿಸ್ಕೋಬೇಕು. ಏನಂದರೆ ಅಲ್ಲಿ ಒಳಗಡೆ ಇಕ್ತಾಗ ಅದು ಸಾಕೆಟ್ ಪಿನ್ ಏನೋಗಿರುತ್ತೆ ಅದು ಟಚ್ ಆಗುತ್ತೆ, ನೋಡ್ಕೊಂಡಿಸ್ಕೊಳಮ್ಮ. ಇದು ಪರ್ಫೆಕ್ಟಾಗಿ ಕೂರ್ತಾ ಇಲ್ಲ. ಔಟ್ಸೈಡ್ ತೆಗೆದ್ಬಿಟ್ಟು ಇರಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿಸ್ಕೊಳಮ್ಮ. ಹಿಂಗೆ ಮಾಡಿದ್ರೂ ಪರ್ಫೆಕ್ಟ್ ಆಗ್ತಿಲ್ಲ, ಸ್ವಲ್ಪ ದಪ್ಪ ಬಂದಿದೆ. ಓಕೆ, ಅಡ್ಜಸ್ಟ್ ಮಾಡಿ ಟೈಟ್ ಮಾಡೋಣ ಇವಾಗ. ಇಷ್ಟೇ ಸಿಂಪಲ್, ಏನು ಅಷ್ಟೊಂದೇನು ರಿಸ್ಕ್ ಏನು ಜಾಸ್ತಿ ಇಲ್ಲ. ಒನ್ ಟೈಮ್ ನೋಡಿದ್ರೆ ಸೆಕೆಂಡ್ ಟೈಮ್ ನಾವೇ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಕನೆಕ್ಷನ್ ಕೊಡ್ಬೇಕಾದ್ರೆ ಹುಷಾರಾಗಿ ನೋಡಿ ಕನೆಕ್ಷನ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಯಾವಾಗ್ಲೂ, ಇವಾಗ ನೋಡಿ, ಇವಾಗ ರೈಟ್ ಸೈಡ್ ಇದೆಯಲ್ಲ ಪಿನ್ನು, ಅದಕ್ಕೆ ಫೇಸ್ ಇರುತ್ತೆ. ಲೆಫ್ಟ್ ಸೈಡ್ಗೆ ನ್ಯೂಟ್ರಲ್ ಇರುತ್ತೆ. ಮೇಲ್ಗಡೆ ಓಲಲ್ಲಿ ಬಂದು ಅರ್ಥಿಂಗ್ ಇರುತ್ತೆ. ಸ್ವಿಚ್ಚಲ್ಲೂ ಅಷ್ಟೇ, ಕೆಳಗಡೆ ಸ್ವಿಚ್ಗೆ ಇನ್ಪುಟ್ ಕೊಟ್ಟಿರ್ತೇವೆ, ಮೇಲ್ಗಡೆ ಸ್ವಿಚ್ಚಿಂದ ಔಟ್ಪುಟ್ ತಗೊಂಡು ಶಾಕೆಟ್ ಕೊಟ್ಟಿರ್ತೀವಿ. ಸ್ವಿಚ್ ಆನ್ ಮಾಡಿದಾಗ ಇದು ಪವರ್ ಸಪ್ಲೈ ಪಾಸ್ ಆಗುತ್ತೆ. ಸೊ ಇಷ್ಟೇ. ಇವಾಗ ಇದಕ್ಕೆ ನಾವು ಯಾವ್ದು ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಬೋದು. ಈಗ ರೆಫ್ರಿಜರೇಟರ್ ಹಾಕಬೇಕಾ, ಇಲ್ಲ ವಾಷಿಂಗ್ ಮಿಷಿನ್ ಹಾಕೊಳ್ಬೇಕು ಅಂದರೆ, ಇಲ್ಲ ನೆಕ್ಸ್ಟ್ ನಾವೇನಾರ ಇದಾಕೊಳ್ತೀವಿ, ಬೈಕ್ ಚಾರ್ಜಿಂಗ್ ತಗೊಂಡು ಹೋಗ್ತೀವಿ ಮನೆಯಿಂದ, ಚಾರ್ಜಿಗೆ ಔಟ್ಸೈಡ್ ಇದೆ ಚಾರ್ಜ್ ಬೈಕು ಅಂದರೆ ಅಲ್ಲಿಗೆ ತಗೊಂಡು ಹೋಗಿ ಹಾಕೊಳ್ಬೋದು. ಜನರಲಾಗಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ಆಗಿತ್ತು ಸ್ಪೈಕ್ ಬೂಸ್ಟರ್, ಅದು ಎಕ್ಸ್ಟೆನ್ಷನ್ ಬಾಕ್ಸ್ ಪ್ರಿಪೇರಿಂಗು. ಸೊ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ, ಸಿಂಪಲ್. ಬಾಯ್, ಮತ್ತೆ ಸಿಗೋ.